ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, ರಾಜ್ಯದಲ್ಲಿ ಬರಗಾಲ ಇದ್ದಿದ್ದ ಕಾರಣದಿಂದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಮ್ಮ ಜನ್ಮದಿನವನ್ನ ಬಹಳ ಸರಳತೆಯಿಂದ ಆಚರಣೆ ಮಾಡಿಕೊಂಡಿದ್ದಾರೆ. ಯಾವಾಗಲೂ ಕೂಡ ಬಹಳ ಸರಳತೆಯಿಂದ ತಮ್ಮ ಜನ್ಮದಿನವನ್ನ ಆಚರಣೆ ಮಾಡಿಕೊಳ್ಳುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿಗಳು, ಬೆಂಬಲಿಗರಿಗೆ ಆಚರಣೆ ಮಾಡೋಕ್ಕಾಗ್ತಿಲ್ವಲ್ಲ ಅದ್ಧೂರಿಯಾಗಿ ಬರ್ತ್ಡೇ ಅಂತ ನಿರಾಸೆಗೊಳ್ತಾ ಇದ್ರು. ಬಟ್ ಈ ಬಾರಿ ಕೂಡ ಬಹಳ ಸರಳವಾಗಿ ತಮ್ಮ ಬರ್ತ್ಡೇಯನ್ನ ಆಚರಣೆ ಮಾಡಿಕೊಂಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಡಾಕ್ಟರ್ ಜಿ ಪರಮೇಶ್ವರ್ ಅಂದರೆ ಎಂತಹದ್ದೇ ಕಠಿಣ ಸಂದರ್ಭದಲ್ಲೂ ನಗುಮುಖದಲ್ಲೇ ಕಾಣಿಸಿಕೊಳ್ಳುವ ಅಪರೂಪದ ರಾಜಕಾರಣಿ. ಈ ಬಾರಿ ಅವರು ತಮ್ಮ ಜೀವನದ 75ನೇ ವಸಂತಕ್ಕೆ ಕಾಲಿಟ್ಟ ಕ್ಷಣವನ್ನ ಸಂಭ್ರಮಿಸಲು ಅಸಂಖ್ಯಾತ ಬೆಂಬಲಿಗರು ಕಾಯ್ತಿದ್ರು. ಆದ್ರೆ ರಾಜ್ಯದ ಪರಿಸ್ಥಿತಿಯನ್ನ ಅರ್ಥಿದ್ದ ಪರಮೇಶ್ವರ್ ಜನ್ಮದಿನ ಆಚರಿಸದಂತೆ ಮನವಿ ಮಾಡಿ ದೂರ ಉಳಿದಿದ್ರು. ಆಗಸ್ಟ್ 6ರಂದೇ ಜನ್ಮದಿನ ಇದ್ದರೂ ನಿನ್ನೆ ತುಮಕೂರಿಗೆ ಆಗಮಿಸಿದ ವೇಳೆ ಅತ್ಯಂತ ಸರಳತೆಯಿಂದಲೇ ದಿನವನ್ನ ಕಳೆದ್ರು. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಂದಾಯ ಸಚಿವರ ಜೊತೆಗೂಡಿ ತುಮಕೂರು, ಶಿರಾ, ಪಾವಗಡ, ಮಧುಗಿರಿ ಹಾಗೂ ಕೊರಟಗೆರೆ ಭಾಗಗಳಲ್ಲಿ ತೀವ್ರ ಬರ ಪರಿಸ್ಥಿತಿ ವೀಕ್ಷಣೆಗಾಗಿ ಪ್ರವಾಸವನ್ನ ಕೈಗೊಂಡಿದ್ರು. ಅಧಿಕಾರಿಗಳ ಸಭೆ ಮುಗಿಸಿ ರಾತ್ರಿ ಸುಮಾರು 10 ಗಂಟೆಗೆ ವಾಪಸ್ ಆಗ್ತಿದ್ದ ವೇಳೆ ಅಂತರಸನಹಳ್ಳಿ ಬಳಿ ನೆರೆದಿದ್ದ ಬೆಂಬಲಿಗರು ಮೊದಲು ಪಟಾಕಿ ಸಿಡಿಸಿ ತಮ್ಮ ನಾಯಕನನ್ನ ಭವ್ಯವಾಗಿ ಬರಮಾಡಿಕೊಂಡರು. ಇನ್ನು ಕಾರಿನಿಂದ ಇಳಿಯುತ್ತಿದ್ದಂತೆ ಹೂವಿನ ಹಾರ ಹಾಕಲು ಮುಂದಾದ ಅಭಿಮಾನಿಗಳಿಗೆ ಪರಮೇಶ್ವರ್ ಮೊದಲು ನಿರಾಕರಿಸಿದ್ರು. ಆದರೆ ಬೆಂಬಲಿಗರ ಒತ್ತಾಯಕ್ಕೆ ಮಣಿದು ಹಾರ ಹಾಕಿಸಿಕೊಂಡ ನಾಯಕ ಕೇಕ್ ಕತ್ತರಿಸಲು ಕೊಂಚ ಹಿಂದೇಟು ಹಾಕಿ ಕಾರು ಹತ್ತಿ ಕೈ ಬೀಸುತ್ತಾ ಹೊರಟರು. ಆದರೆ ಅಭಿಮಾನದ ಅಲೆ ಅಲ್ಲಿಗೆ ನಿಲ್ಲಲಿಲ್ಲ. ಅಲ್ಲಿಂದ ನೇರವಾಗಿ ಭೀಮಸಂದ್ರಕ್ಕೆ ಆಗಮಿಸಿದ ವೇಳೆ ಮತ್ತೊಮ್ಮೆ ಭೀಮಸಂದ್ರದ ಅಭಿಮಾನಿಗಳು ಸಚಿವರ ಕಾರನ್ನ ಅಡ್ಡಗಟ್ಟಿಯೇ ನಿಲ್ಲಿಸಿದ್ರು. ಮುಂಚಿತವಾಗಿ ನಮ್ಮ ಸಾಹೇಬರು ನಮಗೆಲ್ಲ ಹೇಳಿದ್ರು, ಯಾರು ಈ ಸತಿ ಹುಟ್ಟುಹಬ್ಬ ಆಚರಣೆ ಮಾಡಬಾರ್ದು, ಬರ ಇರೋದ್ರಿಂದ ಬರ ಅಧ್ಯಯನಕ್ಕೆ ಅಂತ ಇವತ್ತು ತುಮಕೂರು ಪ್ರವಾಸದಲ್ಲಿದ್ದಾಗ ನಾವೇ ನಮಗೆ ಇದು ಮಾಡ್ದಲ್ಲ, ನಮ್ಮ ಸಂಘಟನೆಯಿಂದ ಹುಡುಗರೆಲ್ಲ ಸೇರಿಕೊಂಡು ನಮ್ಮ ಸಾಹೇಬ್ರಿಗೆ ಒಂದು ಬರ್ತ್ಡೇಗೆ ವಿಶಸ್ ಕೋರೋಕ್ಕೆ ಇದು ಮಾಡಿದ್ರು. ಇವತ್ತು ಬೆಳಗ್ಗೆಯಿಂದ ಇವಾಗಿನವರೆಗೂ ಅಪ್ ಟು 9 ಕಾಲಾದರೂ ನಮ್ಮ ಸಾಹೇಬರು ಇನ್ನೂ ಮನೆಗೆ ಹೋಗ್ದಲೆ ಬರ ಪರಿಹಾರದ ಬಗ್ಗೆನೇ ಮೀಟಿಂಗ್ ತಗೊಂಡು ಈಗ ವಾಪಸ್ ಬರ್ಬೇಕಾದ್ರೆ ರಸ್ತೆ ಮಧ್ಯದಲ್ಲಿ ನಿಲ್ಲಿಸಿ ನಾವು ವಿಶಸ್ ಕೋರಿದ್ದೀವಿ ಸಾಹೇಬ್ರಿಗೆ. ಇನ್ನು ಹುಟ್ಟುಹಬ್ಬದ ಸಂಭ್ರಮಾಚರಣೆ ಬೇಡವೆಂದರೂ ಬಿಡದ ಬೆಂಬಲಿಗರು ಕೇಕ್ ಕತ್ತರಿಸಿ ಹೋಗುವಂತೆ ಮನವಿ ಮಾಡಿದ್ರು. ಅನಿವಾರ್ಯವಾಗಿ ಅಭಿಮಾನಿಗಳ ಪ್ರೀತಿಗೆ ಶರಣಾದ ಪರಮೇಶ್ವರ್ ಕೇಕ್ ಕತ್ತರಿಸಿ ಮುಗುಳು ನಗು ನಕ್ಕು ಅಲ್ಲಿಂದ ಪ್ರಸ್ಥಾನ ಬೆಳೆಸಿದ್ರು. ಬರ ಅಧ್ಯಯನ ಪ್ರವಾಸ ಹಾಗೂ ಅಧಿಕಾರಿಗಳ ಸುದೀರ್ಘ ಸಭೆ ನಡುವೆ ಸಾಕಷ್ಟು ಬಳಲಿದ್ದರೂ ಒಲ್ಲದ ಮನಸ್ಸಿನಿಂದಲೇ ಅಭಿಮಾನಿಗಳ ಸಂಭ್ರಮದಲ್ಲಿ ಭಾಗಿಯಾಗಿ ಧನ್ಯತೆ ಮೆರೆದ್ರು. ಕ್ಯಾಮರಾಮನ್ ಮಧುಸೂದನ್ ಜೊತೆ ಟಿ ಯೋಗೇಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.